ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಹಳೆ ಮೈಸೂರು ಭಾಗದಲ್ಲಿ 55 ಕ್ಷೇತ್ರಗಳ ಪೈಕಿ 25 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಕೊಟ್ಟಿದೆ ಟೈಮ್ಸ್ ನೌ ಸಮೀಕ್ಷೆ. 55 ಕ್ಷೇತ್ರಗಳ ಪೈಕಿ 25ರಲ್ಲಿ ಜೆಡಿಎಸ್ ಗೆಲ್ಲುತ್ತೆ, 20ರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಬಿಜೆಪಿ 8 ಸ್ಥಾನಗಳಲ್ಲಿ ಗೆಲ್ಲುತ್ತೆ, ಪಕ್ಷೇತರರು 2 ಸ್ಥಾನಗಳಲ್ಲಿ. 25, 20, 8. 55ರ ಪೈಕಿ 25 ಕ್ಷೇತ್ರಗಳಲ್ಲಿ ಜೆಡಿಎಸ್, 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 8 ಕ್ಷೇತ್ರಗಳಲ್ಲಿ ಬಿಜೆಪಿ. ಇದು ಟೈಮ್ಸ್ ನೌ ಸಮೀಕ್ಷೆ. ಅದೇ ರೀತಿಯಾಗಿ ಮಧ್ಯ ಕರ್ನಾಟಕವನ್ನ ತೆಗೆದುಕೊಂಡ್ರೆ 22 ಕ್ಷೇತ್ರಗಳಲ್ಲಿ ಬಿಜೆಪಿ, 10ರಲ್ಲಿ ಕಾಂಗ್ರೆಸ್, 3ರಲ್ಲಿ ಜೆಡಿಎಸ್. ಹೈದರಾಬಾದ್ ಕರ್ನಾಟಕವನ್ನು ನೋಡೋದಾದ್ರೆ 15 ಬಿಜೆಪಿ, 12 ಕಾಂಗ್ರೆಸ್, 3 ಜೆಡಿಎಸ್. ಹೈದರಾಬಾದ್ ಕರ್ನಾಟಕದಲ್ಲಿ 15 ಬಿಜೆಪಿ, 12 ಕಾಂಗ್ರೆಸ್, 3 ಜೆಡಿಎಸ್, ಪಕ್ಷೇತರರು 1. ಬೆಂಗಳೂರು ನಗರಕ್ಕೆ ಬರೋದಾದ್ರೆ 13 ಬಿಜೆಪಿ, 17 ಕಾಂಗ್ರೆಸ್, 2ರಲ್ಲಿ ಜೆಡಿಎಸ್. ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಸ್ವಲ್ಪ ಮಟ್ಟಿಗಿನ ಮುನ್ನಡೆಯನ್ನ ದಾಖಲಿಸ್ತಾ ಇದೆ ಈ ಸರ್ವೆಯ ಪ್ರಕಾರ. ಆದರೆ ಹಳೆ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಸ್ಥಾನಗಳನ್ನು ಕಡಿಮೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ಗಿಂತ 2 ಸ್ಥಾನಗಳನ್ನು ಒಟ್ಟಾರೆಯಾಗಿ ಬಿಜೆಪಿ ಕಡಿಮೆ ಪಡೆಯುತ್ತೆ. ಇದು ಟೈಮ್ಸ್ ನೌ ಸಮೀಕ್ಷೆಯ ಸಾರಾಂಶ. ಬೆಂಗಳೂರು ನಗರದ 32 ಕ್ಷೇತ್ರಗಳ ಪೈಕಿ 13 ಬಿಜೆಪಿ, 17 ಕಾಂಗ್ರೆಸ್, 2 ಜೆಡಿಎಸ್, ಪಕ್ಷೇತರರು 1 ಇಲ್ಲ. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಎರಡನ್ನೂ ಕೂಡ ಸೇರಿಸಿಕೊಂಡಿದ್ದಾರೆ. 28 ಕ್ಷೇತ್ರಗಳು ಬೆಂಗಳೂರು ನಗರದಲ್ಲಿ, 4 ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರದಲ್ಲಿ, ಒಟ್ಟಾರೆ 32 ಕ್ಷೇತ್ರಗಳು. 32ರಲ್ಲಿ 13 ಬಿಜೆಪಿ, 17 ಕಾಂಗ್ರೆಸ್, 2 ಜೆಡಿಎಸ್. ವಲಯವಾರು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಮುಂಬೈ ಕರ್ನಾಟಕದಲ್ಲಿ 23 ಬಿಜೆಪಿ, 21 ಕಾಂಗ್ರೆಸ್, 5 ಜೆಡಿಎಸ್. ಕರಾವಳಿ ಕರ್ನಾಟಕದಲ್ಲಿ 11 ಕಾಂಗ್ರೆಸ್, 8 ಬಿಜೆಪಿ, 2 ಇತರೆ. ಬೆಂಗಳೂರು ನಗರದಲ್ಲಿ 13 ಬಿಜೆಪಿ, 17 ಕಾಂಗ್ರೆಸ್, 2 ಇತರೆ, 2 ಜೆಡಿಎಸ್. ಮಧ್ಯ ಕರ್ನಾಟಕದಲ್ಲಿ 22 ಬಿಜೆಪಿ, 10 ಕಾಂಗ್ರೆಸ್, 3 ಜೆಡಿಎಸ್. ಎಬಿಪಿ ನ್ಯೂಸ್ನ ಪ್ರಶ್ನೆಯಾಗಿತ್ತು, ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ಅರ್ಹರು ಅಂತ. ಸಿದ್ದರಾಮಯ್ಯ ಅಂತ 30% ಜನ ಹೇಳಿದ್ರೆ, ಯಡಿಯೂರಪ್ಪ ಅಂತ 25% ಜನ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅಂತ 20% ಜನ ಹೇಳ್ತಾ ಇರೋದು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಸರ್ವೆಗಳಲ್ಲೂ ಸಿದ್ದರಾಮಯ್ಯನವರು 1ನೇ ಸ್ಥಾನದಲ್ಲಿದ್ದಾರೆ, ಯಡಿಯೂರಪ್ಪನವರು 2ನೇ ಸ್ಥಾನದಲ್ಲಿದ್ದಾರೆ, ಕುಮಾರಸ್ವಾಮಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ನಿಮ್ಮ ಆಯ್ಕೆ ಯಾರು ಅಂತ ಹೆಚ್ಚು ಕಡಿಮೆ ಎಲ್ಲಾ ಸರ್ವೆಗಳಲ್ಲೂ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವರಿಗೆ 1ನೇ ಆಯ್ಕೆಯನ್ನ ಜನ ಕೊಟ್ಟಿದ್ದಾರೆ. ಟೈಮ್ಸ್ ನೌ ಕೂಡ ಇದೇ ಪ್ರಶ್ನೆಯನ್ನ ಕೇಳಿತ್ತು, ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ಅರ್ಹರು ಅಂತ. ಸಿದ್ದರಾಮಯ್ಯ ಅಂತ 46% ಜನ ಹೇಳಿದ್ರೆ, ಯಡಿಯೂರಪ್ಪ ಅಂತ 31% ಜನ, ಎಚ್ ಡಿ ಕುಮಾರಸ್ವಾಮಿ ಅಂತ 17% ಜನ,
ಬೇರೆ ಬೇರೆಯವರಿಗೆ 4% ಜನ ಮತ ಹಾಕಿದ್ದಾರೆ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಬೇಗ ವಾಪಸ್ ಬರ್ತೀನಿ.